ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ. ಯಾರಾದರೂ ಮೊದಲ ಸಾರಿ ಈ ನನ್ನ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಕಿಚನ್ನ ಮೇಕ್ ಓವರ್ ಯಾವ ತರ ಮಾಡ್ಕೊಂಡಿದ್ದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು, ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಯಾರಾದ್ರೂ ಕಿಚನ್ ಮೇಕ್ ಓವರ್ ಮಾಡೋದಿದ್ರೆ ನಿಮ್ಗೆ ಈ ವಿಡಿಯೋದಿಂದ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಶನ್, ಕೆಲವೊಂದು ಪ್ಲಾನ್ಸ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಹಾಗೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಲಾಸ್ಟ್ 2 ವಿಡಿಯೋದಲ್ಲಿ ನನ್ನ ಕಿಚನ್ ಮೇಕ್ ಓವರ್ಗೆ ನಾನೇನೇ ನನ್ನ ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ಇಂದ ಕೆಲವೊಂದು ಆನ್ಲೈನ್ ಪ್ರಾಡಕ್ಟ್ಸ್, ಅಂದ್ರೆ ನನ್ನ ಕಿಚನ್ಗೆ ಯಾವ ತರದ ಪ್ರಾಡಕ್ಟ್ಸ್ ಅಗತ್ಯ ಇತ್ತು ಅದನ್ನೆಲ್ಲ ಪರ್ಚೇಸ್ ಮಾಡಿದ್ದೆ. ಯಾವ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೆ, ಯಾವ ತರ ಕ್ವಾಲಿಟಿ ಹೇಗಿದೆ, ಆಮೇಲೆ ಎಷ್ಟು ಅಮೌಂಟ್ ಅಲ್ಲಿ ನಾನು ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದೆ ಅಂತ ನಿಮ್ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದ್ರೂ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ನನ್ನ ಚಾನೆಲ್ ವಿಡಿಯೋ ಲಿಸ್ಟ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಯಾರಿಗಾದ್ರೂ ಆ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿದ್ದೀನಿ. ಲಿಂಕ್ ಥ್ರೂ ನೀವು ನಿಮ್ಗೆ ಇಷ್ಟವಾಗಿರುವಂತಹ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಹಾಗೆ ಕಿಚನ್ ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಕಿಚನ್ ಅನ್ನ ಯಾವ ತರ ಚೇಂಜಸ್ ಮಾಡ್ಕೊಂಡಿದೀವಿ ಅನ್ನೋದನ್ನ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ಕೂಡ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ. ಇವಾಗ ನಾನು ಇದು ನನಗೆ ಕಿಚನ್ ಮೇಕ್ ಓವರಿಗೆ ಅಂದ್ರೆ ಏನೆಲ್ಲ ಚೇಂಜಸ್ ಮಾಡಿದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದಾದ್ಮೇಲೆ ಈ ವಿಡಿಯೋ ಮಾಡ್ಕೊಂಡಿರೋದು. ಈ ವಿಡಿಯೋಕ್ಕೆ ನಾನು ಮಿನಿಮಮ್ 3 ರಿಂದ 4 ದಿವಸ ತಗೊಂಡಿದ್ದೇನೆ. ಮೊದಲನೇ ದಿವಸದಲ್ಲಿ ನಾನು ಕಿಚನ್ ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಏನೆಲ್ಲ ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನ ತರಿಸಿದ್ದೆ ಅಲ್ವಾ, ಅದನ್ನೆಲ್ಲ ಮೊದಲೇ ಕ್ಲೀನ್ ಮಾಡಿಕೊಂಡು, ಅಂದ್ರೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ, ಫುಲ್ ಬಿಸಿಲಿತ್ತು ಹಾಗಾಗಿ ಬಿಸಿಲಿಗೆ ಒಣಗಿಸೋಣ ಅಂತ ಹೇಳ್ಕೊಂಡು ಚೆನ್ನಾಗಿ ತೊಳೆದು ಇಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಪ್ಲಾಸ್ಟಿಕ್ ಕಂಟೈನರು, ಆಮೇಲೆ ಸಿರಾಮಿಕ್ ಜಾರ್ಸ್, ಇದನ್ನೆಲ್ಲ ನಾನು ಯಾವ ತರ ವಾಶ್ ಮಾಡ್ಕೊಂಡಿದ್ದೆ ಅಂತ ಈ ಒಂದು ಕ್ಲಿಪ್ಸ್ ಅನ್ನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲಿಗೆ ಒಂದು ಅಗಲವಾದ ಟಬ್ ತಗೊಂಡು ಅದಕ್ಕೆ ನೀರು ಹಾಕೊಂಡು ಸ್ವಲ್ಪ ವಿಮ್ ಜೆಲ್ ಅನ್ನ ಕೂಡ ಸೇರಿಸ್ಕೊಂಡು ಒಂದು ಸ್ಮೂತ್ ಸ್ಕ್ರಬ್ಬರ್ ಇಂದ ಅದನ್ನ ಸ್ಮೂತ್ ಆಗಿ ವಾಶ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಅದರಲ್ಲಿ ಅಂದ್ರೆ ಬಾಕ್ಸ್ ಅಲ್ಲಿ ಈ ಪ್ಯಾಕ್ ಮಾಡಿರ್ತಾರಲ್ವಾ, ಅದರಲ್ಲಿ ಏನಾದ್ರೂ ಡಸ್ಟ್ ಏನಾದ್ರೂ ಇತ್ತು ಅಂತಂದ್ರೆ, ಇಲ್ಲ ನಾವು ಫಸ್ಟ್ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಿದ್ರೆ ವಾಶ್ ಮಾಡಿ ಯೂಸ್ ಮಾಡೋದು ಒಳ್ಳೇದು ಅಂತ ಹೇಳ್ಕೊಂಡು ನಾನಿವತ್ತು ಮೊದಲಿಗೆ ಈ ತರ ಕಂಟೈನರ್ಸ್, ಪ್ಲಾಸ್ಟಿಕ್ ಬಾಟ್ಲಿ, ಸಿರಾಮಿಕ್ ಜಾರ್ಸ್ ಎಲ್ಲ ತೊಳೆದು ಇಡ್ತಾ ಇದ್ದೀನಿ. ಹಾಗೆ ನೋಡಿ, ಇವತ್ತು ಚೆನ್ನಾಗಿ ಬಿಸಿಲಿತ್ತು ಅಂತ ಕೂಡ ಹೇಳಿದೆ ಅಲ್ವಾ, ಎಲ್ಲ ಪ್ಲಾಸ್ಟಿಕ್ ಬಾಟ್ಲಿ ಅದೆಲ್ಲ ತೊಳೆದಿಟ್ಟು, ಆಮೇಲೆ ಈರುಳ್ಳಿದು ಬಾಕ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೆ. ಹಾಗೆ ಇಲ್ಲಿ ಬಿಸಿಲಲ್ಲಿ ಕೂಡ ಒಣಗೋದಕ್ಕಿಂತ ಹಾಕಿಟ್ಟಿದ್ದೆ. ಸುಮಾರು ಮಧ್ಯಾಹ್ನದಷ್ಟೊತ್ತಿಗೆ ಅದು ಕೂಡ ಒಣಗಿತ್ತು. ಹಾಗೆ ಒಣಗಿದ ಮೇಲೆ ಇಲ್ಲಿ ಕಿಚನ್ ಅಲ್ಲಿ ತಗೊಂಡು ಬಂದು ಈ ತರ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿದ್ದೆ. ಹಾಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಕಿಚನ್ಗೆ ತಗೊಂಡು ಬಂದು ಕೌಂಟರ್ ಟಾಪ್ ಅಲ್ಲಿ ಓಪನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 by 1 ಮಸಾಲ ಎಲ್ಲ ಇದ್ರೆ ಅದನ್ನ ಫಿಲ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ಅಂತ. ಅದಕ್ಕಿಂತ ಮುಂಚೆನೆ ನಾನಿಲ್ಲಿ 3 ರ್ಯಾಕ್ ಕೌಂಟರ್ ಟಾಪ್ ಮೇಲೆ ರ್ಯಾಕ್ ಅನ್ನ ತರಿಸಿದ್ದೆ. ಸೊ ಆ ರ್ಯಾಕ್ ಅನ್ನ ನಾನು ಇವಾಗ ಮೊದಲು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಈ ತರ ರ್ಯಾಕ್ ಅಲ್ಲಿ ಏನು ಇಲ್ಲದೆ ಇದ್ರೆ ಈ ತರ ಏನಾದ್ರೂ ನಾವು ಕಂಟೈನರ್ಸ್, ಬಾಕ್ಸಸ್ ಏನಾದ್ರೂ ಇಟ್ರೆ ಆ ಕಡೆ ಈ ಕಡೆ ಅಲುಗಾಡ್ಬಿಡತ್ತೆ. ಅದಕ್ಕೋಸ್ಕರ ನಾನು ಈ ತರ ಒಂದು ಶೀಟ್ ಅನ್ನ ಹಾಕೊಂಡಿದ್ದೇನೆ. ಇದು ನಮ್ಮ ಮೇಲೆ ರೂಫ್ ಅನ್ನ ಕವರ್ ಮಾಡೋದಕ್ಕೆ ಅಂತ ಶೀಟ್ ತಗೊಂಡಿದ್ವಲ್ಲ, ಅದರಲ್ಲಿ ಮಿಕ್ಕಿರುವಂತಹ ಶೀಟ್ ಅನ್ನ ಅದರ ಸೈಜ್ ವೈಸ್ ಎಷ್ಟು ಬೇಕೋ ಅಷ್ಟು ಸೈಜ್ ವೈಸ್ ಕಟ್ ಮಾಡ್ಕೊಂಡು ನಾನು ಈ ತರ ಶೀಟ್ ರೆಡಿ ಮಾಡ್ಕೊಂಡಿರೋದು. ಇದಂತೂ ತುಂಬಾ ನನಗೆ ಹೆಲ್ಪ್ ಆಯ್ತು. ಈ ಶೀಟ್ ಇಂದ ತುಂಬಾ ಕಂಫರ್ಟೇಬಲ್ ಆಗಿ ಸೆಟ್ ಆಗ್ತಾ ಇತ್ತು. ಈ ಶೀಟ್ ಹಾಕಿದ್ಮೇಲೆ ಕಂಟೈನರ್ ಅನ್ನ ಇಟ್ಕೊಳ್ಳೋದಕ್ಕೆ 3
ಕೌಂಟರ್ ಟಾಪ್ ಈ ಥರ ರ್ಯಾಕಿಗೆ ಬೇಕಾದ ಸೈಜಲ್ಲಿ ಸೆಟ್ ಮಾಡಿದೆ. ನಾನಂತೂ ತುಂಬ ಎಕ್ಸೈಟ್ಮೆಂಟು, ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದೆ ಯಾವ ಥರ ನಂದು ಕಿಚನ್ ಮೇಕ್ ಓವರು ಫೈನಲ್ ಲುಕ್ ಕೊಡುತ್ತೆ ಅಂತ. ನನಗೆ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಹಾಗೆ ಇವತ್ತು ನಾನು ಒಬ್ಳೇನೆ ಈ ಥರ ಕಿಚನಲ್ಲಿ ಮೇಕ್ ಓವರ್ ಮಾಡೋದಕ್ಕಿಂತ ಶುರು ಮಾಡ್ಕೊಂಡಿದ್ದೆ. ಎಂಡಲ್ಲಿ ಸ್ವಲ್ಪ ಹೊತ್ತು ರಾಘವ ನನಗೆ ಹೆಲ್ಪ್ ಮಾಡ್ದ. ನಾನು ಸಾಧಾರಣ ರಾತ್ರಿ ಇದು ಊಟ ಎಲ್ಲ ಆದಮೇಲೆ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡಿಕೊಂಡೆ. ಸಾಧಾರಣ 9ರಿಂದ 9:15 ಇರಬೇಕು. ಅಂದರೆ ಸ್ವಲ್ಪ ದಿವಸ ಆಯ್ತು ಇದು ಕಿಚನ್ ಮೇಕ್ ಓವರ್ಗೆ ಶುರು ಮಾಡಿಕೊಂಡು. ಸ್ವಲ್ಪನೇ ಕಿಚನ್ ಮೇಕ್ ಓವರ್ ಮಾಡಿಕೊಂಡು 3 ದಿವಸ ಆಯಿತು ಫಿನಿಶ್ ಆಗಬೇಕಿದ್ರೆ. ಹಾಗೆ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಹೇಳ್ದ ಹಾಗೆ ಕೌಂಟರ್ ಟಾಪಿನ ರ್ಯಾಕನ್ನೆಲ್ಲ ಫಸ್ಟಿಗೆ ಈ ಥರ ಶೀಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇಲ್ಲಿ ಸ್ಪೈಸಸ್ ಜಾರ್ಸ್ ಎಲ್ಲ ಇರುತ್ತೆ ಅಲ್ವಾ, ಇದು ಗ್ಲಾಸ್ ಕಂಟೈನರು. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ ಇದು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು. ಈ ಪುಟ್ಟದಾಗಿರುವಂತಹ ಗ್ಲಾಸ್ ಕಂಟೈನರ್ಸಲ್ಲಿ ನಾನು ಸ್ಪೈಸಸ್ ಪೌಡರನ್ನು ಫಿಲ್ ಮಾಡ್ತಾ ಇದ್ದೀನಿ. ಪುಲಾವ್ ಪೌಡರ್ ಆಗಲಿ, ಪುಳಿಯೋಗರೆ, ಬಿರಿಯಾನಿ ಪೌಡರು, ಗರಂ ಮಸಾಲ ಪೌಡರು, ಇದನ್ನೆಲ್ಲ ನಾನು ರೈಸ್ ಐಟಮ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ನನಗೆ ಇದೆಲ್ಲ ಸಾಧಾರಣವಾಗಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿ ಮೊದಲಿಗೆ ಸ್ಪೈಸಸ್ ಪೌಡರನ್ನು ಫಿಲ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಈ ಗ್ಲಾಸ್ ಕಂಟೈನರ್ಸ್, ಅಷ್ಟೇ ಕೇರ್ಫುಲ್ ಆಗಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ನಮ್ಮ ಹರಿಬರಿ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ನನಗಂತೂ ಈ ಥರದ ಗ್ಲಾಸ್ ಜಾರ್ ಆಗಲಿ, ಗ್ಲಾಸ್ ಕಂಟೈನರ್ಸ್, ಸಿರಾಮಿಕ್ ಜಾರ್ ಇದೆಯಲ್ಲ ಅದು, ಅದಲ್ಲದೆ ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ವ ಆ ಕಪ್ಪು, ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಕಿಚನಲ್ಲಿ ಈ ಥರದ ಒಂದು ಪ್ರಾಡಕ್ಟ್ಸನ್ನೆಲ್ಲ ಯೂಸ್ ಮಾಡೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಕೂಡ. ಕಿಚನ್ ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕಿಂತ ಸಾಧಾರಣ ನಾನು 1 ತಿಂಗಳಿಂದನೇ ತಯಾರು ಮಾಡ್ಕೊಳ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ನಮಗೆ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ನನಗೆ ಪ್ಲ್ಯಾನ್ ಬಂದಾಗ ಮೊದಲಿಗೆ ನಮ್ಮ ಕಿಚನಿನ ರೂಫನ್ನು ಕವರ್ ಮಾಡಬೇಕಾಗಿತ್ತು. ಏನಕ್ಕೆ ಅಂದರೆ ನಮ್ಮ ಕಿಚನ್ನ ಅರ್ಧ ಶೀಟ್ ಇನ್ನು ಅರ್ಧ ಹೆಂಚಿತ್ತು, ಅದನ್ನು ಕವರ್ ಮಾಡಬೇಕಾಗಿತ್ತು. ಇನ್ನೊಂದು ನಮ್ಮ ಕಿಚನಿಗೆ ಇಲಿಯ ಕಾಟ ಜಾಸ್ತಿ ಇತ್ತು, ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ನಾವು ಮೊದಲಿಗೆ ಶೀಟನ್ನು ಲೇಬರಲ್ಲಿ ಕವರ್ ಮಾಡಿಸಿದ್ವಿ. ಅದಾದಮೇಲೆ ಈ ಥರ ಕಿಚನ್ ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕಿಂತ ನನಗೆ ಸ್ಪೈಸಸ್ ಜಾರ್ಸ್, ಈ ಥರ ಕಂಟೈನರ್ಸ್ ಎಲ್ಲ ಬೇಕಾಗಿತ್ತು. ಅದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅದನ್ನು ಈ ಥರ ಕ್ಲೀನ್ ಮಾಡ್ಕೊಳ್ಳೋದು, ಅದು ಕೂಡ ಕೆಲಸ ಒಂದು ಕಡೆ ಮಾಡ್ತಾ ಇದ್ದೆ. ಅದರ ಜೊತೆಗೇನೆ ನಮ್ಮ ಕಿಚನ್ ವಾಲ್ ತುಂಬ ಹೊಗೆ ಎಲ್ಲ ಬಂದುಬಿಟ್ಟು ಕೊಳಕಾಗಿತ್ತು. ಅದನ್ನು ಫಿಲ್ ಮಾಡೋದಕ್ಕೋಸ್ಕರ ವೈಟ್ ವಾಶ್ ಕೊಡೋದು. ಆಮೇಲೆ ನಾವೇ ಪೇಂಟಿಂಗ್ ಎಲ್ಲ ಕೊಟ್ಟಿರೋದ್ರಿಂದ ಸಂಡೇ ನಾವು ವೈಟ್ ವಾಶ್ ಮತ್ತು ಒಂದಿನ ವೈಟ್ ವಾಶು ಒಂದಿನ ಪೇಂಟಿಂಗ್ ಕೊಟ್ಟಿದ್ವಿ. ಹಾಗೆ ಈ ಥರ 1 ತಿಂಗಳಿಂದ ಇದೇ ಕೆಲಸದಲ್ಲಿದ್ವಿ. ಅದಾದಮೇಲೆ ನೋಡಿ ಇವಾಗ ಈ ಥರ ಕಂಟೈನರ್ಸಲ್ಲಿ, ಗ್ಲಾಸ್ ಕಂಟೈನರ್ಸಲ್ಲಿ ನಾನು ಸ್ಪೈಸಸ್ ಪೌಡರ್ಸ್ ಎಲ್ಲ ಹಾಕ್ಕೊಂಡಾದಮೇಲೆ ಸ್ಟಿಕ್ಕರ್ಸ್ ತರಿಸಿದ್ದೆ ಅಲ್ವಾ, ಇದು ಅಂತೂ ತುಂಬ ನನಗೆ ಲುಕ್ ಕೊಡ್ತು. ಖಾಲಿ ಈ ಥರ ಕಂಟೈನರ್ಸ್ ಇಡೋ ಬದಲು ಈ ಥರ ಏನಾದರೂ ಬರೆದ್ಬಿಟ್ಟು ಏನು ಹಾಕ್ಕೊಂಡಿದ್ದೀವಿ, ಈಗ ಒಂದೇ ಟೈಪಿಂದು ಪೌಡರ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದು ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳ್ಕೊಂಡು ಈ ಥರ ಸ್ಟಿಕ್ಕರ್ಸ್ ತರಿಸಿದ್ದೆ. ಅದರ ಮೇಲೆ ಹೆಸರು ಬರೆದಿಟ್ಟು ಈ ಥರ ಸ್ಟಿಕ್ಕರ್ ಅಂಟಿಸಿರೋದ್ರಿಂದ ಒಂಥರ ಲುಕ್ಕೆ ಟಾಪ್ ಲೆವೆಲಲ್ಲೂ ಇತ್ತು ಅಂತ ಹೇಳ್ಬೋದು. ಇದೇ ಎಂಡಲ್ಲಿ ನಾನು ನಿಮಗೆ ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿ ಯಾವ ಥರ ಪೌಡರ್ಸ್ ಎಲ್ಲ ಫಿಲ್ ಮಾಡಿ ರ್ಯಾಕಲ್ಲಿ ಇಟ್ಮೇಲೆ ಯಾವ ಥರ ಲುಕ್ ಕೊಡುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಇವಾಗಲೇ ಒಂಥರ ಗೆಟಪ್ಪಲ್ಲೇ ಕಾಣಿಸುತ್ತೆ. ಓವರ್ ಆಲ್ ಕಂಟೈನರ್, ಆಮೇಲೆ ಗ್ಲಾಸ್ ಜಾರ್ ಇದೆಲ್ಲ ಸೆಟಪ್ ಮಾಡಿದ್ಮೇಲೆ ಯಾವ ಥರ ಲುಕ್ ಬರುತ್ತೆ ಅಂತ ನೀವೇ ನೋಡಿ. ಹಾಗೆ ನಾನು ವುಡನ್ ಸ್ಪೂನ್ ಕೂಡ ತರಿಸಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಹೇಗೆ ಅಡ್ಜಸ್ಟ್ ಆಯಿತು, ಹೇಗೆ ಕಂಫರ್ಟೇಬಲ್ ಆಯಿತು ಆ ಸ್ಪೂನ್ ಅಂತಂದರೆ ಈ ನನ್ನ ಗ್ಲಾಸ್ ಜಾರಿಗೆ ಹೇಳಿ ಮಾಡಿಸಿದಾಗೆ ಇತ್ತು. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿತ್ತು. ಆ ಸ್ಪೂನ್ ಕೂಡ ನೋಡಿ ಫುಲ್ ಅಡ್ಜಸ್ಟ್ ಆಗ್ತಾ ಇತ್ತು. ಅಂದರೆ ಗ್ಲಾಸ್ ಕಂಟೈನರ್ಸ್ ಆಗಿರೋದ್ರಿಂದ ಅದರಲ್ಲಿ ವಿಸಿಬಲ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತಾ ಇರುತ್ತೆ. ಇವಾಗ ನಾವು ಲಾಸ್ಟ್ ನಮ್ಮ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಹಾಕ್ಕೊಂಡ್ರೆ ಅದು ಕಲರ್ ಇರುತ್ತೆ, ಓಪನ್ ಮಾಡಿನೇ ನೋಡಬೇಕಾಗುತ್ತೆ ಇದು ಯಾವ ಪೌಡರ್ ಏನು ಅಂತೆಲ್ಲ. ಬಟ್ ಈ ಥರ ಗ್ಲಾಸ್ ಕಂಟೈನರ್ಸ್, ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಇದ್ದರೆ
ತುಂಬ ಈಸಿ ಆಗಿಬಿಡುತ್ತೆ ನಮಗೆ. ಬೇಗ ಬೇಗ ನಾವು ಅಡುಗೆ ಕೂಡ ಮಾಡ್ಕೊಳ್ಬೋದು. ಈ ಥರ ಮಸಾಲಾ ಪೌಡರನ್ನು ಹಾಕೊಳ್ಳೋದಕ್ಕಿಂತ 6 ಗ್ಲಾಸ್ ಕಂಟೈನರ್ಸ್ ತರಿಸಿದ್ದೆ ಅಲ್ವಾ, ಹಾಗೆ 6 ಗ್ಲಾಸ್ ಕಂಟೈನರ್ಸಲ್ಲಿ ಬೇರೆ ಬೇರೆ ಮಸಾಲಾ ಪೌಡರನ್ನು ಹಾಕಿಬಿಟ್ಟು ಬೇರೆ ಬೇರೆ ಕಂಟೈನರ್ಸಿಗೆ ಪ್ರತಿಯೊಂದಕ್ಕೂ ಕೂಡ ವುಡನ್ನು ಸ್ಪೂನನ್ನು ಕೂಡ ಹಾಕಿಬಿಟ್ಟು ಸೆಟ್ ಮಾಡಿಕೊಂಡೆ. ಹಾಗೆ ನನಗೆ ಆಯಿಲ್ ಬಾಟಲಲ್ಲಿ 2 ಪುಟ್ಟದಾಗಿರುವಂತಹ ಗ್ಲಾಸ್ ಕಂಟೈನರ್ಸ್ ಸಿಕ್ಕಿತ್ತು. ಅದಕ್ಕೂ ಕೂಡ ಒಂದರಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೆ, ಇನ್ನೊಂದರಲ್ಲಿ ಚಾಟ್ ಮಸಾಲ ಹಾಕಿಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಟ್ಟು ಈ ಥರ ರ್ಯಾಕಲ್ಲಿ ಎಲ್ಲವನ್ನ ಜೋಡಿಸಿಟ್ಬಿಟ್ಟೆ. ಜೊತೆಗೆ 3 ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ತರಿಸಿದ್ದೆ ಅಲ್ವಾ, ಹಾಗೆ ಅದರಲ್ಲಿ ಒಂದು ಪ್ಲ್ಯಾಂಟನ್ನು ಈ ಥರ ಗ್ಲಾಸ್ ಕಂಟೈನರ್ಸ್ನ ಪಕ್ಕ ಇಟ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಕೂಡ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಸಿರಾಮಿಕ್ ಜಾರ್ 2 ತರಿಸಿದ್ದೆ ಅಲ್ವಾ, ಅದರಲ್ಲಿ ಒಂದರಲ್ಲಿ ಕಲ್ಲುಪ್ಪು ಹಾಕೊಳ್ಳೋಣ, ಇನ್ನೊಂದರಲ್ಲಿ ಹುಡಿ ಉಪ್ಪು ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಒಂದು ಜಾರಲ್ಲಿ ಕಲ್ಲುಪ್ಪು ಹಾಕ್ಕೊಂಡೆ, ಇನ್ನೊಂದರಲ್ಲಿ ಹುಡಿ ಉಪ್ಪು ಹಾಕ್ಕೊಂಡೆ. ಅದರ ಜೊತೆಗೇನೆ 2 ವುಡನ್ ಸ್ಪೂನನ್ನು ಹಾಕಿ ಎಲ್ಲವನ್ನ ಸೆಟ್ ಮಾಡಿಕೊಂಡೆ. ತುಂಬ ಅಂದರೆ ಈ ಜಾರ್ ಕೂಡ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ, ಗ್ರೀನ್ ಮತ್ತು ಯೆಲ್ಲೋ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಯಾವ ಥರ ಇಟ್ಕೊಳ್ಳೋದು ಅಂತ ಮೊದಲಿಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ ಇದು ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಈ ಥರ ಇಟ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ನಾನು ಈ ಥರ ಇಟ್ಬಿಟ್ಟೆ, ಮೇಲಿನ ಇದರಲ್ಲಿ ಇಟ್ಕೊಂಡ್ಬಿಟ್ಟೆ. ಅದಾದಮೇಲೆ ಬೇಡ ಕೆಳಗಡೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡೋಣ ಫೈನಲ್ ಲುಕ್ಕಲ್ಲಿ ಯಾವ ಥರ ಎಲ್ಲ ಜೋಡಿಸಿಟ್ಟಿದ್ದೀನಿ ಅಂತ ವಿಡಿಯೋವನ್ನು ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ಅದಾದಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಸಿರಾಮಿಕ್ ಜಾರ್ ಪಕ್ಕ ಇಟ್ಕೊಂಡೆ. ಆ ಥರ ಆರ್ಟಿಫಿಷಿಯಲ್ಲು ಪ್ಲ್ಯಾಂಟ್ ಇಟ್ಕೊಂಡಾದಾಗ ತುಂಬ ಅಂದರೆ ತುಂಬ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೆಲ್ಲ ಸೆಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ಇದು ಪ್ಲಾಸ್ಟಿಕ್ ಕಂಟೈನರ್, ಈ ಥರ ಕಾಳುಗಳನ್ನೆಲ್ಲ ಹಾಕ್ಕೊಂಡಿಡ್ಬೋದು ಅಂತ ಪ್ಲಾಸ್ಟಿಕ್ ಕಂಟೈನರ್ಸ್ ತರಿಸಿದ್ದೆ. 6 ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಬೇರೆ ಬೇರೆ ಬೇಳೆಗಳನ್ನು ಕಾಳುಗಳನ್ನು ಜೋಡಿಸಿಟ್ಟೆ. ಆಮೇಲೆ ನನಗೆ ಡೈಲಿ ಯೂಸ್ಗೆ ಅಂತ ಟೀ ಪೌಡರ್ ಆಗಲಿ, ಸಕ್ಕರೆ, ಕಾಫಿ ಪೌಡರು, ಆಮೇಲೆ ಅರಿಶಿನ ಪುಡಿ, ಮೆಣಸಿನ ಪುಡಿ ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ನನಗೆ ಆಲ್ರೆಡಿ ಡಬ್ಬ ಇತ್ತು ಪ್ಲಾಸ್ಟಿಕ್ಕಿಂದು. ಅದನ್ನೇನೋ ನಾನು ಚೇಂಜಸ್ ಮಾಡೋದಕ್ಕೂ ಹೋಗಲಿಲ್ಲ. ಅಂದರೆ ನನಗೆ ಅದು ಆ ಕಂಟೈನರ್ಸ್ ಎಲ್ಲ ತೆಗೆದು ತುಂಬ ಏನೂ ಟೈಮ್ ಆಗಿರಲಿಲ್ಲ, 2ರಿಂದ 3 ವರ್ಷ ಆಗಿತ್ತಷ್ಟೇ. ಆ ಡಬ್ಬ ಎಲ್ಲ ಏನೂ ಹಾಳಾಗಿರಲಿಲ್ಲ. ಸೊ ಅದನ್ನು ಹಾಗೆ ಅದನ್ನೇ ನಾನು ಯೂಸ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವಾಗ ನನಗೆ ಕಾಳು ಮತ್ತು ಬೇಳೆಗೆ ಮಾತ್ರ ಡಬ್ಬ ಬೇಕಾಗಿತ್ತಲ್ವ, ಹಾಗಾಗಿ ಈ 6 ಕಂಟೈನರ್ಸನ್ನು ತೊಗೊಂಡು ಬಂದಿರೋದು. ನೋಡಿ ಇವಾಗ ಇದನ್ನೆಲ್ಲ ಕಾಳು ಮತ್ತು ಬೇಳೆಗಳನ್ನೆಲ್ಲ ತುಂಬಿಸಿಬಿಟ್ಟು ಅದರ ಮೇಲಿಂದ ಸ್ಟಿಕ್ಕರನ್ನು ಅಂಟಿಸಿಬಿಟ್ಟಾಗ ಎಷ್ಟು ಚೆನ್ನಾಗಿ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡಿ. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ ಹಾಗೆ ನಂದು ಈ ಮೆಣಸಿನ ಪುಡಿ ಆಗಲಿ, ಆಮೇಲೆ ಅರಿಶಿನ ಪುಡಿ ಆಗಲಿ, ಸಕ್ಕರೆ, ಚಹಾ ಪುಡಿ ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಮೊದಲೇ ನನ್ನ ಹತ್ರ ಪ್ಲಾಸ್ಟಿಕ್ ಕಂಟೈನರ್ ಇತ್ತಂತ ಹೇಳಿದೆ ಅಲ್ವಾ. ಇವಾಗ ಅದನ್ನು ಕೂಡ ನಾನು ಆ್ಯಸ್ ಇಟ್ ಈಸ್ ಮೊದಲು ನಾನು ಯಾವ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಹಾಗೆ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನಾನು ಸಪ್ರೇಟಾಗಿ ಏನೋ ಪ್ಲಾಸ್ಟಿಕ್ ಅಂದರೆ ಮೇಕ್ ಓವರ್ ಮಾಡ್ತೀನಿ ಅಂತ ಎಕ್ಸ್ಟ್ರಾ ಏನು ಈ ಬಾಟ್ಲಿಯನ್ನೆಲ್ಲ ತೊಳೆಯೋದಕ್ಕೆ ಹೋಗಲಿಲ್ಲ. ನಾನು ಯಾವಾಗ ಒಂದೊಂದು ಬಾಟ್ಲಿಯಲ್ಲಿ ಯಾವುದೇ ಐಟಮ್ ಖಾಲಿ ಆಗಲಿ ಆವಾಗಿಂದ ಆವಾಗಲೇ ತೊಳೆದು ಹೊಸದಾಗಿ ಫಿಲ್ ಮಾಡ್ತೀನಿ. ಹಾಗೆ ನಾನು ಮೇಕ್ ಓವರ್ಗಿಂತ ಎಕ್ಸ್ಟ್ರಾ ಈ ಬಾಟ್ಲಿಯನ್ನೆಲ್ಲ ತೊಳೆಯೋದಕ್ಕೆ ಹೋಗಿರಲಿಲ್ಲ. ನೋಡಿ ನೆಕ್ಸ್ಟ್ ಈ ಥರ ರ್ಯಾಕಲ್ಲಿ ಎಲ್ಲವನ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ಯಾವ ಥರ ನೀಟಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಎಂಡಲ್ಲಿ ನೋಡಿ ನೀವು ಯಾವ ಥರ ಕಿಚನ್ ಮೇಕ್ ಓವರಿಂದು ಫೈನಲ್ ಲುಕ್ ಕಾಣಿಸುತ್ತೆ ಅಂತ. ಇದೆಲ್ಲ ಆದಮೇಲೆ ನಾನು ಆಯಿಲ್ ಬಾಟಲ್ ತರಿಸಿದ್ದೆ ಅಲ್ವಾ, ಇದು ನನಗೆ ಎಸ್ಪೆಷಲಿ ಆಗಿ ಶೂಟಿಗೆ ಬೇಕಾಗಿರೋದು. ನಾನು ಮೊದಲು ಸ್ಟೀಲಿಂದು ಬಾಟ್ಲಿಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೆ. ನಾವು ಅಡಿಗೆಗೆ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ಕೊಳ್ಳೋದು, ಫ್ರೈ ಮಾಡೋದಕ್ಕೂ ಅಷ್ಟೇ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ಕೊಳ್ಳೋದು. ಹೊರಗಡೆಯಿಂದ ಸನ್ಫ್ಲವರ್ ಆಯಿಲ್ ಅದೆಲ್ಲ ಯಾವುದೂ ತಗೊಂಡು ಬರಲ್ಲ. ಹಾಗಾಗಿ ನನಗೆ 2 ಗ್ಲಾಸ್ ಈ ಥರ ಆಯಿಲ್ ಬಾಟಲ್ಸ್ ಸಿಕ್ಕಿತ್ತು. ಬಟ್ ನಾನು ಇವಾಗ ಸದ್ಯಕ್ಕೆ ಒಂದೇ ತೆಂಗಿನ ಎಣ್ಣೆಗೆ ಮಾತ್ರ ಆಯಿಲ್ ಗ್ಲಾಸ್ ಬಾಟಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಫಿಲ್ ಮಾಡಿ ಕ್ಯಾಪನ್ನೆಲ್ಲ ಹಾಕಿಬಿಟ್ಟು ಸೈಡಲ್ಲಿ ಎತ್ತಿಟ್ಟೆ. ಆಗಲೇ ಹೇಳ್ದ ಹಾಗೆ ನಾನು ಕಾಫಿ, ಟೀ, ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ಕಪ್ಪನ್ನು ಯೂಸ್ ಮಾಡ್ತೇನೆ. ಹಾಗೆ ಕಪ್ಪನ್ನು ಕೂಡ ಕಾರ್ನರ್ ರ್ಯಾಕಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೇನೆ. ಇದೆಲ್ಲ ಜೋಡಿಸಿಟ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಸ್ಪೂನು, ಫೋರ್ಕ್, ನೈಫನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಮಲ್ಟಿ ಪರ್ಪಸ್ ಸ್ಟ್ಯಾಂಡ್ ತರಿಸಿದ್ದೆ ಅಲ್ವಾ, ಅದರಲ್ಲಿ ನೈಫ್ ಆಗಲಿ ಸ್ಪೂನು ಫೋರ್ಕನ್ನೆಲ್ಲ ಜೋಡಿಸಿ ಇಟ್ಕೊಂಡೆ. ಅದಾದಮೇಲೆ ಲಾಸ್ಟಿಗೆ ಸಿಂಕ್ ಆರ್ಗನೈಸರ್ ತೊಗೊಂಡು ಬಂದಿದ್ದೆ ಅಲ್ವಾ, ಹಾಗೆ ಅಲ್ಲಿ
ಹ್ಯಾಂಡ್ ವಾಶ್ ಆಗಲಿ, ಲಿಕ್ವಿಡ್ ಆಗಲಿ, ಸೋಪು, ಬ್ರಷು ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡಿಕೊಂಡೆ. ಡಿಶ್ ಡ್ರೈನರ್ ತರಿಸಿದ್ದೆ ಅಲ್ವಾ, ಅದಲ್ಲಿ ಕೂಡ ಅಷ್ಟೇ ಟ್ಯಾಗ್ ಇತ್ತು, ಅದನ್ನೆಲ್ಲ ತೆಗೆದು ಫುಲ್ ಸೆಟ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಫುಲ್ ನನಗೆ ಆಲ್ಮೋಸ್ಟು ಇವತ್ತು ತುಂಬ ಐಟಮ್ಸನ್ನೆಲ್ಲ ಆರ್ಗನೈಸ್ ಮಾಡಿಟ್ಕೊಂಡೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ಆಲ್ರೆಡಿ ಮೊನ್ನೆನೇ ಕಿಚನಿಂದು ಕೆಲಸ ಎಲ್ಲ ಇತ್ತಲ್ವ, ಹಾಗಾಗಿ ಪಾತ್ರೆ ಸಾಮಾನನ್ನೆಲ್ಲ ಒಳಗಡೆ ತಗೊಂಡೋಗಿ ಶಿಫ್ಟ್ ಮಾಡಿ ಇಟ್ಟಿದ್ವಿ. ಇನ್ನು ಎಂಡಲ್ಲಿ ಅದೊಂದು ಕೆಲಸ ಕೂಡ ಬಾಕಿ ಇತ್ತು. ಟೈಮ್ ಆಲ್ರೆಡಿ ತುಂಬ ಲೇಟ್ ಆಗೋಗಿತ್ತು. ಆಲ್ರೆಡಿ ನಾನು ಆವಾಗಲೇ ಹೇಳಿದಾಗೆ 9:15ಗೆ ನಾವು 9:15ಕ್ಕೆ ಈ ಥರ ಆರ್ಗನೈಸ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನನಗೆ ಈ ಟೈಮಲ್ಲೇ ತುಂಬ ಫ್ಲೆಕ್ಸಿಬಲ್ ಅಂತ ಅನ್ನಿಸ್ತು. ಯಾಕೆಂದರೆ ಪಾಪುವನ್ನು ಹಸ್ಬೆಂಡ್ ನೋಡ್ಕೊಳ್ತಾರೆ, ಹಾಗೆ ನನಗೆ ಫ್ರೀಯಾಗಿ ತುಂಬ ಟೈಮ್ ಬೇಕಾಗುತ್ತೆ ಇದಕ್ಕೆ ಆರ್ಗನೈಸ್ ಮಾಡೋದಕ್ಕೆ. ನಮಗೆ ಅರ್ಜೆಂಟಲ್ಲಿ ತಲೆ ಕೂಡ ಓಡಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ನನ್ನ ಫ್ರೀಯಾಗಿ ಮೈಂಡ್ ಕಾಮ್ ಆಗಿರುವಾಗ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ನಾನು ಫ್ರಿಡ್ಜ್ ಕವರ್ ತಂದಿದ್ದೆ ಅಲ್ವಾ, ಫ್ರಿಡ್ಜ್ ಕವರ್ಗೂ ಅದನ್ನು ಕೂಡ ಹಾಕಿದೆ. ಅದಾದಮೇಲೆ ಹ್ಯಾಂಡಲ್ ಕವರನ್ನು ಕೂಡ ಫಿಕ್ಸ್ ಮಾಡಿದೆ. ಇದೆಲ್ಲ ಆಗಿಬಿಟ್ಟು ಲಾಸ್ಟಿಗೆ ರಾಘವ್ ಕೂಡ ಹೆಲ್ಪ್ ಮಾಡೋದಕ್ಕೆ ಬಂದ. ಹಾಗೆ ಸ್ಟೀಲ್ ಪಾತ್ರೆ ಸಾಮಾನೆಲ್ಲ ಇತ್ತಲ್ವ, ಒಳಗಡೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕೆಲಸ ಆಗಬೇಕಿದ್ರೆ, ಅದನ್ನು ಕೂಡ ಇವಾಗ ಜೋಡಿಸಿ ಇಟ್ಕೊಳ್ತಾ ಇದ್ದೀವಿ. ಅವನು ಒಳಗಡೆಯಿಂದ ಎಲ್ಲ ಪಾತ್ರೆ ಸಾಮಾನೆಲ್ಲ ತಂದು ನನಗೆ ತಗೊಂಡು ಬಂದು ಕೊಡ್ತಾ ಇದ್ದ. ಹಾಗೆ ನಾನು ಅದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಜೋಡಿಸಿ ಇಟ್ಕೊಳ್ತಾ ಇದ್ದೆ. ನಾನು ಆವಾಗಲೇ ಹೇಳಿದ ಹಾಗೆ ಕಿಚನ್ ಮೇಕೋವರಿಗೆ ನಾನು 3ರಿಂದ 4 ದಿವಸ ತಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ. ಮೊದಲನೇ ದಿವಸ ನಾನು ಕಂಟೈನರ್ಸ್ ಎಲ್ಲ ಏನೆಲ್ಲ ತರಿಸಿದ್ದೆ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಟಿದ್ದೆ. ಹಾಗೆ 2ನೇ ದಿವಸ ಒಣಗಿಸಿಟ್ಟಂತಹ ಎಲ್ಲ ಕಂಟೈನರ್ಸಲ್ಲಿ ಏನೇನೋ ಜೋಡಿಸಿಡಬೇಕು ಅದನ್ನೆಲ್ಲ ಫಿಲ್ ಮಾಡಿ ಜೋಡಿಸಿ ಇಟ್ಟೆ. ಇವಾಗ ನೋಡಿ ಇಷ್ಟು ಕೆಲಸ ಮಾಡಿ ಮುಗಿಸಿದ್ವಿ. ಟೈಮ್ ಅಂತೂ ರಾತ್ರಿ 1 ಗಂಟೆನೇ ಆಗೋಯ್ತು. ಆ ದಿವಸ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಆಮೇಲೆ ಮಲ್ಕೊಂಡ್ವಿ. ಅದಾದಮೇಲೆ ಇದು ಥರ್ಡ್ ಡೇ ನನಗೆ ಈ ಥರ ವಾಲ್ ಹ್ಯಾಂಗಿಂಗ್ ಹುಕ್ಸ್ ತರಿಸಿದ್ದೆ ಅಲ್ವಾ, ಅದನ್ನು ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡಬೇಕಿದ್ರೆ ಯಾವ ಥರ ಅದನ್ನು ಫಿಕ್ಸ್ ಮಾಡೋದು ಅಂತ ಮೇಕೋವರ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ನೋಡಿ ಈ ಥರ ಅದರಲ್ಲಿ ಸ್ಟಿಕ್ಕರ್ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಈ ಥರ ಗೋಡೆಗೆ ಅಂಟಿಸಿದ್ರೆ ಆಗೋಯ್ತು. ಬೇಡ ಅಂತಿದ್ರೆ ಇದನ್ನು ನಾವು ರಿಮೂವ್ ಕೂಡ ಮಾಡ್ಬೋದು, ಅಂದರೆ ಮೊಳೆ ಹೊಡೆಯುವ ಕೆಲಸ ಇರಲ್ಲ. ಈ ಥರ ನಮಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಸ್ಟಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದೇ ದಿವಸ ನಾನು ಈ ಥರ ಲೈಟಿಂಗ್ಸ್ ತರಿಸಿದ್ದೆ ಅಲ್ವಾ, ಅದನ್ನು ನಾನು ಫಿಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಆ ದಿವಸ ಆಗಲೇ ಇಲ್ಲ. ಯಾಕಂದರೆ ಅದು ಲೈಟಿಂಗ್ಸನ್ನು ನಾವು ಜೋಡಿಸ್ಬೇಕು ಅಂತ ಇದ್ದರೆ ಅದಕ್ಕೆ ನಮಗೆ ಗಮ್ಮು ಬೇಕಾಗುತ್ತೆ, ಫೆವಿಸ್ಟಿಕ್ ಗಮ್ ಬೇಕಾಗುತ್ತೆ. ನನಗದು ಶಾರ್ಟೇಜ್ ಆಗೋಯಿತು. ಹಾಗೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಮರುದಿವಸ ರಾಘವ್
ಒಂದು ಸ್ಕೂಲಲ್ಲಿ ಮೀಟಿಂಗ್ ಇತ್ತು. ಆವಾಗ ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು ಗಮ್ಮು ಕೂಡ ತಗೊಂಡು ಬಂದ್ವಿ. ಇದಾದಮೇಲೆ 4th ಡೇ ಫೈನಲ್ ಆಗಿ ಅಂತೂ ನನ್ನ ಕಿಚನ್ ಮೇಕ್ ಓವರ್ನ ಫೈನಲ್ ಸ್ಟೇಜ್ಗೆ ನಾನು ರೀಚ್ ಆಗಿರೋದು. ನೋಡಿ ಇಲ್ಲಿ ನನಗೆ ಇವತ್ತು ಈ ಥರ ಲೈಟಿಂಗ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಯಾರ್ದು ಹೆಲ್ಪ್ ಸಿಕ್ಕಿರಲಿಲ್ಲ. ಹಾಗೆ ನಾನೊಬ್ಬಳೇ ಸ್ಟ್ರಗಲ್ ಮಾಡಿಕೊಂಡು, ಅಂದರೆ ಇದಕ್ಕೆ ನಿಜವಾಗ್ಲೂ ಇಬ್ಬರು ಈ ಥರ ಹೆಲ್ಪ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇದು ನನಗೆ ಮಿನಿಮಮ್ 30 to 45 ಮಿನಿಟ್ಸ್ ಬೇಕಾಗೋಯ್ತು. ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನಗೆ. ಆ ಗಮ್ ಅಲ್ಲದೆ ಫೆವಿಸ್ಟಿಕ್ ನಿಮಗೆ ಯೂಸ್ ಮಾಡಿದವರಿಗೆ ಗೊತ್ತಿರುತ್ತೆ, ಕೈಗೆಲ್ಲ ಸಿಕ್ಕಾಪಟ್ಟೆ ಆಗೋಗಿ ಮೇಲಿನ ಚರ್ಮ ಕೂಡ ಎದ್ದೋಯ್ತು. ಒಂದು ದಿವಸ ಅಂತೂ ಫುಲ್ ಕೈಗೆ ರೆಸ್ಟ್ ಕೂಡ ತಗೊಂಡೆ. ಅಂತೂ ಫೈನಲ್ ಲುಕ್ ಯಾವ ಥರ ಬಂತು ಆವಾಗ ಈ ನೋವೆಲ್ಲ ನಂದು ಹೊರಟೋಯ್ತು. ಈ ಮೊದಲನೇ ವ್ಯೂ ಬಂದ್ಬಿಟ್ಟು ನಂದು ಬಲ್ಬ್ ಲೈಟು ಜೊತೆಗೆ ಸ್ಟ್ರಿಪ್ ಲೈಟು ಇದೆರಡು ಸೇರಿ ಯಾವ ಥರ ಕಿಚನ್ ಲುಕ್ ಬರ್ತಾ ಇದೆ ಅಂತ ನೋಡಿ. ಇನ್ನೊಂದು ಲೈಟ್ ಆಫ್ ಮಾಡಿದ್ದೆ, ಬರೀ ಸ್ಟ್ರಿಪ್ಪಿಂದ ಯಾವ ಥರ ಎಫೆಕ್ಟ್, ಇವಾಗ ನೋಡಿ ಯಾವ ಥರ ಎಫೆಕ್ಟ್ ಬರ್ತಾ ಇದೆ ಅಂತ. ಲಾಸ್ಟ್ ಎಂಡಲ್ಲಿ ನೋಡಿ ಯಾವ ಥರ ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿ ನನ್ನ ಕಿಚನು ಯಾವ ಥರ ಮೇಕ್ ಓವರ್ ಮಾಡಿದೆ. ನನಗಂತೂ ಫುಲ್ ಸ್ಯಾಟಿಸ್ಫೈ ಆಗಿತ್ತು. ನಾನು ಯಾವ ಥರ ನನ್ನ ಕಿಚನ್ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ಮ್ಯಾಟನ್ನು ಕೂಡ ಆರ್ಡರ್ ಮಾಡಿದ್ದೆ ಅಲ್ವಾ, ಅದು ಕೂಡ ಇವಾಗ ಫ್ಲೋರಿಗೆ ಹಾಕಿಬಿಟ್ಟೆ. ಇವಾಗ ನಂದು ಫುಲ್ ಕಿಚನಿಂದು ಲುಕ್ ಅಂತೂ ಫುಲ್ ಚೇಂಜ್ ಆಗೋಯ್ತು. ಆ ಥರ ಲೈಟಿಂಗ್ ಸ್ಟ್ರಿಪ್ 5 ಮೀಟರ್ ಇರುತ್ತೆ. ಬಟ್ ನನಗೊಂದು ಸ್ವಲ್ಪ ಶಾರ್ಟೇಜ್ ಆಯಿತು ಗೋಡೆಗೆ. ನಾನು ಪ್ಲ್ಯಾನ್ ಮಾಡಿನೇ ಮಾಡಿರೋದು, ಬಟ್ ಅದರಲ್ಲಿ ಬೆಂಡ್ ಮಾಡುವಾಗೆಲ್ಲ ಎಕ್ಸ್ಟ್ರಾ ಹೋಯಿತು. ಹಾಗಾಗಿ ಸ್ವಲ್ಪ ಗೋಡೆಗೆ, ಅಂದರೆ ನಾನೇನು ಗ್ಯಾಸ್ ಸ್ಟವ್ ಇಡ್ತೀನಲ್ವ ಅಲ್ಲಿ ಮೇಲ್ಗಡೆನೆ ಒಂದು ಸ್ವಲ್ಪ ಶಾರ್ಟೇಜ್ ಆಗೋಯ್ತು, ಪರವಾಗಿಲ್ಲ ಅಂತ. ಆಮೇಲೆ ಒಂದ್ಸಲ ಅದನ್ನು ನಾವು ಸ್ಟಿಕ್ ಮಾಡಿಬಿಟ್ರೆ ಆಮೇಲೆ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ, ಅಂದರೆ ನಾವು ಫೆವಿಸ್ಟಿಕ್ ಹಾಕ್ತೀವಿ ಅಲ್ವಾ, ಹಾಗಾಗಿ. ಸೊ ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂತು. ಅಂತೂ 1.5 ವರ್ಷದಿಂದ ಕಿಚನ್ ಮೇಕ್ ಓವರ್ ಮಾಡಬೇಕು ಅನ್ನುವ ನನ್ನ ಕನಸು ಕೂಡ ಫುಲ್ಫಿಲ್ ಆಯಿತು. ಜೊತೆಗೆ 1 ತಿಂಗಳಿಂದ ಈ ಕಿಚನ್ ಮೇಕ್ ಓವರ್ಗೆ ಮಾಡಿದಂಥ ಕೆಲಸ ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅಂದರೆ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿತ್ತು. ಈ ಥರ ಆನ್ಲೈನಿಂದು ಪ್ರಾಡಕ್ಟ್ಸನ್ನು ತಗೊಂಡು ಯಾವ ಥರ ನಮ್ಮ ಕಿಚನನ್ನು ಮೇಕ್ ಓವರ್ ಮಾಡಿಕೊಂಡು ನಮ್ಗೆ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡಿದ್ರಲ್ವ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು, ನಿಮಗೂ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಸಿಕ್ತು ಅಂತಂದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನಗೆ ಫುಲ್ ಕಿಚನ್ ಟೂರ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಆಗಿರಲಿಲ್ಲ. ಆಲ್ರೆಡಿ ಈ ವಿಡಿಯೋ ತುಂಬ ಲೆಂತಿ ಆಗೋಯ್ತು. ಇನ್ನು ಕಿಚನ್ ಟೂರ್ ಮಾಡೋದಂದರೆ ಎಕ್ಸ್ಟ್ರಾ ಇನ್ನು 5 ರಿಂದ 8 ನಿಮಿಷ ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ. ಆಮೇಲೆ ವಿಡಿಯೋ ಫುಲ್ ಬೋರ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಜಸ್ಟ್ ಕಿಚನ್ ಮೇಕ್ ಓವರ್ ಮಾತ್ರ ನಿಮಗೆ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಯಾವಾಗಾದರೂ ನಾನು ಕಿಚನ್ ಟೂರ್ ಕೂಡ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಿಚನ್ ಟೂರ್ನ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.